ಅಭಿಮಾನಿಗಳು ಕೊಟ್ಟ ಭಿಕ್ಷೆ ದರ್ಶನ್ ಏನ್ ಹೇಳಿದ್ರು ಗೊತ್ತಾ? ಹಾಗಿದ್ರೆ ಹೇಳ್ತೀವಿ ಕೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರದ ಬಿಡುಗಡೆಗೆ ದಿನಗಣನೆ ಶುರುವಾಗಿದ್ದು, ಎಲ್ಲೆಲ್ಲಿಯೂ ಚಕ್ರವರ್ತಿಯ ಕ್ರೇಜ್ ಜೋರಾಗಿದೆ. 3 ಬಗೆಯ ವಿಭಿನ್ನ ಶೇಡ್, ಡೈಲಾಗ್ ಇಲ್ಲದ ಟ್ರೈಲರ್, ಅಂಡರ್ವರ್ಲ್ಡ್ ಕತೆ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕುತೂಹಲ ಹುಟ್ಟಿಸಿರುವ ಚಕ್ರವರ್ತಿ ಬಗ್ಗೆ ಮೊದಲ ಬಾರಿಗೆ ದರ್ಶನ್ ಮಾತನಾಡಿದ್ದಾರೆ. ಚಕ್ರವರ್ತಿ ಚಿತ್ರದ ಬಿಡುಗಡೆಗೂ ಮುಂಚೆ ದಾಸ ದರ್ಶನ್ ಮಾತಾಡಿದ್ದು, ಚಿತ್ರದ ಬಗ್ಗೆ ಹಲವು ವಿಶೇಷಗಳನ್ನ ಹಂಚಿಕೊಂಡ್ರು. ಚಕ್ರವರ್ತಿ ಭೂಗತ ಲೋಕದ ಕಥೆ ಇದೆ, ಅದರಲ್ಲೊಂದು ಪ್ರೇಮ ಕಥೆ ಇದೆ. ಅಂಡರ್ ವರ್ಲ್ಡ್ ಅಂದ ತಕ್ಷಣ ಬರೀ ಹೊಡೆದಾಟ ಬಡದಾಟವಲ್ಲ, ಬೇರೆ ಇದೆ. 80ರ ದಶಕದಿಂದ ಇಲ್ಲಿವರೆಗೂ ಏನೆಲ್ಲ ಬಂತು ಅದೆಲ್ಲ ಚಿತ್ರದಲ್ಲಿದೆ. 80ರ ದಶಕವನ್ನ ತೋರಿಸುವುದು ಸ್ವಲ್ಪ ಕಷ್ಟನೇ ಆಯ್ತು, ಯಾಕಂದ್ರೆ ಯಾವುದು ವಾಹನಗಳು ಸಿಗ್ತಾ ಇರಲಿಲ್ಲ. ಅಂಬಾಸೆಡರ್, ಮಾರುತಿ ವ್ಯಾನ್, ಹೀಗೆ ಎಲ್ಲವೂ ಹುಡುಕುವುದು ಕಷ್ಟವಾಗಿತ್ತು. ಕತೆಗೆ ಬೇಕಾಗಿರುವುದರಿಂದ ಹೊರ ದೇಶಗಳಲ್ಲಿ ಚಿತ್ರೀಕರಣ ಮಾಡಿದ್ದೇವೆ. ಇನ್ನು ಉಳಿದಂತೆ ಕತೆಗೆ ತಕ್ಕಂತೆ ಸಿಂಗಾಪುರ, ಮಲೇಷ್ಯಾ, ಲಂಕಾವಿಯಲ್ಲಿ ಶೂಟ್ ಮಾಡಿದ್ದೀವಿ. ಇದು ಫ್ಯಾನ್ಸ್ ಕೊಡ್ತಿರೋ ಭಿಕ್ಷೆ. ಏನು ಹೇಳ್ದೇನೆ ಬಂದ್ರೆ ಅದು ರೀಚ್ ಆಗಲ್ಲ. ಬಟ್ ನಮ್ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಮೊದಲೇ ಹೇಳಿದ್ವಿ. ಇದರಿಂದ ನಮ್ಮ ಆಡಿಯನ್ಸ್ ಕಾಯ್ತಾ ಇದ್ರು. ಹೀಗಾಗಿ ಟ್ರೈಲರ್ಗೆ ಯಶಸ್ಸು ಸಿಕ್ತು ಅನ್ಸುತ್ತೆ. ಎಲ್ಲ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ನಾನೇನು ಹೇಳಲ್ಲ. ಇದೇ ತಿಂಗಳು 14ನೇ ತಾರೀಕು ಅವರೇ ನನಗೆ ಹೇಳಬೇಕು. ಎಕ್ಸಾಮ್ ಬರ್ದಿದ್ದೀನಿ, ಮಿಕ್ಕಿದ್ದೆಲ್ಲ ನನ್ನ ಅಭಿಮಾನಿಗಳಿಗೆ ಬಿಟ್ಟಿದ್ದು ಎಂದು ದರ್ಶನ್ ಅವರು ಹೇಳ್ಕೊಂಡ್ರು. ನೋಡಿದ್ರಲ್ಲ ವೀಕ್ಷಕರೇ, ಚಕ್ರವರ್ತಿಯ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.